ಒಂದು ದೇವರು ಅನ್ನುವಂಥ ಭಾವದಿಂದ ಪೂಜಿಸ್ತಾ ಬಂದರೂ ಸಹಿತ ಇವುಗಳಿಂದ ಅವರು ಹೊಟ್ಟೆ ತಗೋತಾರೆ ಸರ್. ಪಂಚಮಹಾಭೂತಗಳಿಂದ ಈ ಶರೀರನೂ ಉತ್ಪನ್ನ ಆಗ್ಯದ ರೀ. ಮತ್ತು ಹೊರಗಿರ್ತಕ್ಕಂಥ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತೇಳಿ ಸರ್, ಇದು ಹೆಂಗೆ ಪಿಂಡಾಂಡದಾಗೈತಿ ಹಂಗೆ ಬ್ರಹ್ಮಾಂಡದಾಗ ಎಲ್ಲ ಐತ್ರಿ. ಹೀಗಾಗಿ ಸರ್ ನಮ್ಮ ಏನಿಲ್ಲ ಸರ್, ತಮ್ಮ ಒಂದು ಅವು ಒಳಗಿರ್ತಕ್ಕಂಥ ಒಂದು ಭಕ್ತಿಯ ಮೂಲಕವಾಗಿ ಇವುಗಳೆಲ್ಲ ಆರಾಧನೆ ಮಾಡ್ತಾ ಮಾಡ್ತಾ ಬಂದು ರೀ. ಈ ಭೂದೇವಿಯನ್ನು ಸರ ಅವರು ಗೋಳವ್ವ, ಗುಳ್ಳವ್ವ, ಗೊಗ್ಗವ್ವ ಅಂತೇಳಿ ಸರ್ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರೆ ಸರ್. ಯಾಕಂದರೆ ಈ ಮಣ್ಣನ್ನು ಇದು ಮಾಡಿಕೊಂಡು ಬಸವಣ್ಣ ಮಾಡೋದು, ಮಣ್ಣಿನಿಂದ ಗುಳ್ಳವನ್ನು ಮಾಡೋದು, ಮಣ್ಣಿನಿಂದ ಗೊಗ್ಗವನ್ನು ಮಾಡೋದು ರೀ ಮಾಡಿಕೊಂಡು ಸರ ಮಣ್ಣು ಪೂಜೆ ಮಾಡೋದು ರೀ. ಯಾಕಂದ್ರೆ ಮಣ್ಣು ಅನ್ನೋದು ನಮಗೆ ಅನ್ನ. ಹೀಗಾಗಿ ಜೊತೆಗೆ ಅನ್ನ ನೀಡುವಂಥ ಬಸವಣ್ಣ ಅವನು ಸಹಿತ ಏನು ಮಾಡಿದ ಸರ್, ಇದ್ರಾಗನ ಕೂಡಿಸ್ಕೊಂಡು ಪೂಜೆ ಮಾಡ್ತಾರೆ ಸರ್. ಅವರು ಗುಳ್ಳವನ್ನ ಅದೊಂದು ಸಂಭ್ರಮನ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈಗಲಾದರೂ ಸಹಿತ ಐತಿ ಸರ್. ಯಾಕಂದರೆ ನಾವು ಈಗ ಒಂದು ಮೊದಲು ಇತ್ತು ಅಂತೀವಿ ಕರೀ, ಆ ಒಂದು ವ್ಯತ್ಯಾಸ ಆಗಿನ ಮನೋವೃತ್ತಿ ಸರ್ ಬೇರೆ ಇದ್ದು ಕೂಡ ರೀ. ಈಗ ಅದ್ರ ಸಾಂಕೇತಿಕವಾಗಿ ಸಹಿತ ನಗರ ಹಳ್ಳಿ ಪಟ್ಟಣಗಳಲ್ಲಿ ಕೂಡ ರೀ ಗುಳ್ಳವನನ್ನು ಕುಂಡಿಸ್ತಾರೆ ಸರ್. ಅದು ಗುಳ್ಳವನ್ನು ಮಾಡಿದಂಥ ಯಾಕಂದ್ರೆ ನಮ್ಮ ಕುಂಬಾರರು ಬಂದು ಪ್ರತಿ ಮನೆಗಂಡ ಅವರು ಗುಳ್ಳವನ್ನು ಕೊಡ್ತಾರೆ ಸರ್. ಹಾಗೆ ನಾಗಪ್ಪನೂ ಕೊಡ್ತಾರೆ. ಆ ಗುಳ್ಳವ ಬಂದಾಗ ಸಹ ಹೆಣ್ಣುಮಕ್ಕಳಿಗೆ ಭಾಳ ಒಂದು ಸಂತೋಷ. ಈಗ ಗುಳ್ಳವ ಹೆಣ್ಣುಮಗಳ ಆಡಲು ಬಂದಾಳ ಅಂತೇಳಿ ಮಣ್ಣೆತ್ತಿನ ಒಂದು ಎತ್ತಂದು ಜೋಡಿ ಇಟ್ಕೊಂಡ್ರಿ ಆ ಬಸವಣ್ಣ ಕೊಡು ಸರ್. ಏಳ ಸುತ್ತಿನ ದುರಗ ಅದರೊಳು ಮೂಡಿ ಬಂದಣ ಬಸವ, ಬಸವಪ್ಪ ಬಸವ ನೀರೇ, ಬಸವ ನಿನ್ನ ಪಾದಕ್ಕೆ ಶರಣ ನೀರೇ. ಈಗ ಸರ್ ಹೆಣ್ಮಕ್ಳು ಅಷ್ಟೇ ಅಲ್ಲ ಸರ್, ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡಿಕೊಂಡ್ರಿ ಇವನ್ ಸ್ವಲ್ಪ ನಮ್ಮ ಹಳ್ಳಿ ಒಳಗೆ ಸರ್ ದೊಡ್ಡ ಎತ್ತರದ ಒಂದು ಗುಳ್ಳವನ್ನು ಮಾಡಿರಿ, ಅದನ್ನು ಸಹ ಚಂದ ಒಂದು ಮಂಟಪ ಮಾಡಿ ಅದು ಸಿಂಗಾರ ಮಾಡ್ತಾರೆ. ಹಳ್ಳಿ ಒಳಗೆ ಸರ್ ಕೆಲವೊಂದು ಫೋಟೋಗಳು ಸಿಗ್ತಾವಲ್ಲ ರೀ, ಯಾವ ಫೋಟೋ ದೇವ್ರ ಫೋಟೋಗಳನ್ನೆಲ್ಲ ಮಾಡಿ ಆದರೆ ಮಂಟಪ ಮಾಡಿದ್ರಿ. ನಡಕ ಅದು ಕುಣಿಸೋದು ದೊಡ್ಡ ಎತ್ತರದ್ದು ರೀ, ಅದಕ್ಕೆ ಸಾಡಿ ಉಡಿಸೋದು ರೀ, ಅಲಂಕಾರ ಮಾಡೋದು. ಅಂದ್ರೆ ಹಳ್ಳಿಗರು ಏನು ಸರ್, ಈ ಒಂದು ನಾಗರ ಪಂಚಮಿಗಿಂತ ಮೊದಲು ಗುಳ್ಳವನ್ನೊಂದು 5 ವಾರ ಮಂಗಳವಾರ ಪ್ರತಿ ಮಂಗಳವಾರ ಒಂದು ಪೂಜೆ ಮಾಡೋದು ಸರ್. ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡೋದು ರೀ. ಮತ್ತು ಅದು ಹಾಗೆ ಒಂದು 5 ವಾರಗಳು ಹೋಗ್ಬಿಡ್ರಿ. ಒಂದು ಮಂಗಳವಾರ ಅವರು ಗುಳ್ಳವನ್ನ ಪೂಜೆ ಮಾಡಿ ಮರನೇ ಬುಧವಾರ ಸಹ ಒಂದು ಸ್ವಲ್ಪ ಇದ್ದಂಥ ಒಂದು ಇಂತ ಕಟ್ಕೊಂಡು ಅಲ್ಲಿ ಕೆರೆಗೆ ಹೋಗುವಂಥದ್ದು ರೀ. ಅಂದರೆ ನಮ್ಮ ಹಳ್ಳಿಗಳಲ್ಲಿ ಸರ್ ಇದ್ದದ್ದನ್ನು ಸಂಭ್ರಮಿಸುವಂಥ ಒಂದು ರೀ. ಹೀಗಾಗಿ ವಿಶೇಷವಾಗಿ ಸರ್ ಬೇರೆ ಬೇರೆ ಹಬ್ಬಗಳಿದ್ದರೂ ಕೂಡ ರೀ ಹೆಣ್ಣು ಮಕ್ಕಳಿಗೆ ನಾಗರ ಪಂಚಮಿ ಅಂತಂದ್ರೆ ವಿಶೇಷವಾಗಿ ಸರ್ ಏನು 5 ಮಂಗಳವಾರಗಳು